ನಾನು ಈ ಪಿಜ್ಜಾ ಮಾಡೋದಕ್ಕೆ 3/4 ಕಪ್ಪಷ್ಟು ಬೆಚ್ಚಗಿರೋ ನೀರನ್ನು ಹಾಕೊಂಡಿದ್ದೀನಿ. ಇದಕ್ಕೆ 1 ಚಮಚ ಬೆಲ್ಲ ಹಾಗೆ 1/2 ಚಮಚದಷ್ಟು ಈಸ್ಟನ್ನ ಹಾಕಿದ್ದೀನಿ. ನಾರ್ಮಲ್ ಆಗಿ ನೀರಿಗೆ ಎಲ್ಲರೂ ಕೂಡ ಸಕ್ಕರೆ ಹಾಕಿ ಮಾಡ್ತಾರಲ್ವಾ, ಸೊ ನಾನಿಲ್ಲಿ ಆದಷ್ಟು ಹೆಲ್ದಿ ವರ್ಷನಲ್ಲಿ ಮಾಡ್ತಾ ಇರೋದ್ರಿಂದ ಬೆಲ್ಲನ ಉಪಯೋಗಿಸಿದ್ದೀನಿ. ಸೊ ಈಸ್ಟು, ಬೆಲ್ಲ, ನೀರು ಇದೆಲ್ಲದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹೀಗೆ ಎತ್ತಿಟ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಲ್ವಾ ಇದು. ಈ ರೀತಿ ನೊರೆ ಜಾಸ್ತಿ ಬಂದಷ್ಟು ಈಸ್ಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ. ನೀರಲ್ಲಿ ಹಾಕಿ ಈಸ್ಟನ್ನ ಚೆಕ್ ಮಾಡಿದ್ಮೇಲೆ ನೊರೆ ಬಂದಿಲ್ಲ ಅಂದರೆ ಪ್ಲೀಸ್ ನೀವು ಆ ಪಿಜ್ಜಾ ಮಾಡೋದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಯಾಕೆಂದರೆ ಪಿಜ್ಜಾ ಬೇಸ್ ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟ್ ಈ ಫರ್ಮೆಂಟ್ ಆಗಿರುವಂಥ ನೀರಿಗೆ 1/2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಈ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೋಬೇಕು. ನೀರಲ್ಲಿ ಈಸ್ಟನ್ನ ಹಾಕಿ ಒಂದು 10 ನಿಮಿಷ ಎತ್ತಿಡ್ತೀವಲ್ವಾ, ಆ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಚಿಕ್ಕ ಬೌಲಲ್ಲಿ ಮಾಡಬೇಡಿ. ಯಾಕೆಂದರೆ ಈಸ್ಟ್ ಚೆನ್ನಾಗಿದ್ರೆ ಅದೆಲ್ಲ ಉಕ್ಕಿ ಚೆಲ್ಬಿಡುತ್ತೆ ಬೇಗನೆ. ಸೊ ಯಾವ ಬೌಲಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೊಳ್ತೀರಲ್ವಾ ಅದರಲ್ಲೇ ಸ್ವಲ್ಪ ನೀರು ಈಸ್ಟನ್ನ ಹಾಕಿ ತೆಗೆದಿಡಿ. ಈಗ ಇದು ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಆಗಿದೆ ಅಲ್ವಾ, ಇದನ್ನು ಸ್ಲ್ಯಾಬ್ ಮೇಲ್ಗಡೆ ಅಥವಾ ಚಪಾತಿ ಉದ್ದುವಂಥ ಮಣೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 5ರಿಂದ 6 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ರೋಲ್ ಆನ್ ಮೆಥಡಲ್ಲಿ ಈ ರೀತಿ ನಾದ್ಕೊಳ್ಳೋದ್ರಿಂದ ಪಿಜ್ಜಾ ಬೇಸು ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ಹಾಗೆ ಉಪ್ಕೊಂಡು ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಪಿಜ್ಜಾ ಮಾಡುವಾಗ ಈ ಸ್ಟೆಪ್ಪನ್ನು ಮಿಸ್ ಮಾಡದೆ ಮಾಡಬೇಕು. ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಂಡಾಗ ನೀವಿಲ್ಲಿ ನೋಡ್ಬೋದು ಹಿಟ್ಟಲ್ಲಿ ಎಳೆ ಆಗಿ ಬರ್ತಾ ಇದೆ. ಈ ರೀತಿ ಬಂದಿದೆ ಅಂದರೆ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ. ಸೊ ಇದನ್ನು ಈ ಬೌಲಲ್ಲೇ ಇಟ್ಟು ನಾನು ಮೇಲ್ಗಡೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ 1 ಅಥವಾ 1.5 ಗಂಟೆವರೆಗೂ ಹಾಗೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ 1.5 ಗಂಟೆ ಆದಮೇಲೆ ಇದನ್ನು ಚೆಕ್ ಮಾಡಿದಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ಅಲ್ವಾ, ಕೈ ಇಟ್ಟರೆ ಕೈ ಗುರುತು ಹಾಗೆ ಬೀಳ್ತಾ ಇದೆ. ಈ ರೀತಿ ಆಗಿದೆ ಅಲ್ವಾ, ಇದನ್ನು ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇದೇ ವಿಡಿಯೋನಲ್ಲೇ ನಾನು ಚಿಲ್ಲಿ ಫ್ಲೇಕ್ಸು, ಮಯೋನೀಸು ಮತ್ತು ಪಿಜ್ಜಾ ಸಾಸ್ ಎಲ್ಲದನ್ನು ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದ್ರಿಂದ ಈ ಪಿಜ್ಜಾ ಬೇಸ್ನ ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಚಿಲ್ಲಿ ಫ್ಲೇಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಮಾಡೋದು ತುಂಬಾ ಈಸಿ. ಜಸ್ಟ್ ಒಣ ಮೆಣಸಿನ್ಕಾಯಿನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಒಂದು 5 ನಿಮಿಷದವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಮುರಿದು ನೋಡಿದ್ರೆ ಕ್ರಿಸ್ಪಿ ಆಗಿರುತ್ತೆ. ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿನೇ ಆಗಿಬಿಡುತ್ತೆ. ನೋಡಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ವಾ. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಟಿದ್ದೀನಿ. ಇವಾಗ ಪಿಜ್ಜಾ ಸಾಸ್ ಮಾಡೋಣ. ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ, ಜೊತೆಗೆ 1-2 ಒಣ ಮೆಣಸಿನ್ಕಾಯಿ. ಇನ್ನು ಅದೆಲ್ಲ ಸ್ವಲ್ಪ ಬಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಖಾರದ ಪುಡಿನ ಹಾಕಿ ನೆಕ್ಸ್ಟ್ ಇದರಲ್ಲಿ ಮಿಕ್ಸ್ಡ್ ಹರ್ಬ್ಸ್ ಕೂಡ 1/4 ಚಮಚದಷ್ಟು ಹಾಕಿದ್ದೀನಿ. ಇದು ನಿಮಗೆ ಎಲ್ಲ ಲೋಕಲ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಇದಕ್ಕೊಂದು 3ರಿಂದ 4 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮ್ಯಾಟೊನ ಹಾಕಿ ಈ ರೀತಿ ಮುಚ್ಚಿ ಒಂದು 5 ನಿಮಿಷದವರೆಗೂ ಇದನ್ನು ಬೇಯಿಸಬೇಕು. ಸೊ ಟೊಮ್ಯಾಟೊ ಒಟ್ಟಿನಲ್ಲಿ ಸಾಫ್ಟ್ ಆಗಬೇಕು. ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗಿದೆ ಅಲ್ವಾ. ಈ ರೀತಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಅದ್ರ ಸಿಪ್ಪೆ ಬಿಟ್ಕೊಳ್ತಾ ಇದೆ. ಈ ಟೊಮ್ಯಾಟೊ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಆರಾಮಾಗಿ ಇದ್ರ ಸಿಪ್ಪೆನ ಈ ರೀತಿ ತೆಗೆದ್ಬಿಡ್ಬೋದು. ಸಿಪ್ಪೆನ ತೆಗ್ದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ಈ ಟೊಮ್ಯಾಟೊನೆಲ್ಲ ಪೇಸ್ಟ್ ಮಾಡ್ಕೊಬೇಕು. ನಾರ್ಮಲ್ ಆಗಿ ನೀವು ಪಿಜ್ಜಾ ಸಾಸ್ನ ಅಂಗಡಿಯಿಂದ ತಂದರೆ ನೋಡಿದಿರಲ್ವ ಎಷ್ಟು ತರಿಯಾಗಿರುತ್ತೆ, ಅಷ್ಟಾದರೆ ಆಯಿತು. ನೋಡಿ ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಮಿಕ್ಸಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಉಪ್ಪು, ಹುಳಿ, ಖಾರ ಅಥವಾ ಬೆಲ್ಲ ಸ್ವೀಟ್ನೆಸ್ ಕಮ್ಮಿ ಇದ್ದರೆ ನೀವು ಆವಾಗಲೇ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದನ್ನು ಸೈಡಿಗಿಟ್ಟು ಮಯೋನೀಸ್ ರೆಡಿ ಮಾಡ್ತಾ ಇದ್ದೀನಿ. ಇದಂತೂ ಸಖತ್ ಹೆಲ್ದಿ ಆಗಿರೋವಂಥದ್ದು. ಇಲ್ಲಿ ನಾನು ಒಂದು 10 ಗೋಡಂಬಿನ ನೆನೆಸಿ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಪನ್ನೀರು, 1 ಇಂಚ್ನಷ್ಟು ಶುಂಠಿ, ಮಿಕ್ಸ್ಡ್ ಹರ್ಬ್ಸು, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆ. ಬೇಕು ಅಂದರೆ ಇದಕ್ಕೆ ನೀವು ವಿನಿಗರ್ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಇದೆಲ್ಲದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಮಯೋನೀಸ್ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ ಪಿಜ್ಜಾಗೆ ಏನೇನು ಬೇಕೋ ಅದನ್ನೆಲ್ಲ ನಾನೀಗ ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ.
ಹಿಟ್ಟು ಕೂಡ ಚೆನ್ನಾಗಿ ಎಳೆ ಎಳೆಯಾಗಿ ಬಂದಿದೆ. ಇದನ್ನ ಒಂದ್ಸರಿ ನಾರ್ಮಲ್ ಆಗಿ ನಾದ್ಕೋಬೇಕಷ್ಟೇನೆ. ಈ ಹಿಟ್ಟನ್ನ ಸ್ಲ್ಯಾಬ್ ಮೇಲೆ ಹಾಕೊಂಡು ಒಂದ್ 2ರಿಂದ 3 ಸಾರಿ ನಾದ್ಕೊಂಡ್ರು ಸಾಕು, ಯಾಕೆಂದ್ರೆ ಆಲ್ರೆಡಿ ಹಿಟ್ಟು ಸಾಫ್ಟ್ ಇರುತ್ತೆ ಅಲ್ವಾ. ಸೊ ಜಸ್ಟ್ ಇದು ಎಳೆ ಎಳೆ ಎಲ್ಲ ಕವರ್ ಆಗ್ಬೇಕಷ್ಟೇನೆ. ನೆಕ್ಸ್ಟ್ ಇದರಲ್ಲಿ ನಾನು 3 ಪಿಜ್ಜಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಲ್ಲಿ ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ 3 ಆಗುತ್ತೆ. ಅದು ಕೂಡ ಸ್ವಲ್ಪ ದಪ್ಪ ಬೇಕು ಅಂದ್ರೆ ನೀವು 2 ಕೂಡ ಮಾಡ್ಕೋಬಹುದು. ಇನ್ನು ಸ್ಲ್ಯಾಬ್ ಮೇಲ್ಗಡೆ ಈ ರೀತಿ ಸ್ವಲ್ಪ ಪುಡಿ ಹಿಟ್ಟನ್ನ ಹಾಕೊಂಡು ಇದನ್ನ ಉತ್ಕೋಬೇಕು. ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು. ಹಾಗೆ ನಿಮ್ಮ ಹತ್ರ ಇರುವಂತ ಪ್ಲೇಟ್ ಸೈಜನ್ನ ನೋಡ್ಕೊಂಡು ಈ ಬೇಸ್ನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಇಷ್ಟು ದಪ್ಪ ಉತ್ಕೊಂಡಿದ್ದೀನಿ. ಇದನ್ನ ಪ್ಲೇಟ್ ಮೇಲ್ಗಡೆ ಹಾಕಿ ಸೈಡ್ಸ್ ಅಲ್ಲಿ ನೀಟಾಗಿ ಪ್ರೆಸ್ ಮಾಡಬೇಕು. ಹಾಗೆ ನಾನಿವತ್ತು ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಹಾಗೆ ಸ್ಟೀಲ್ ಪ್ಲೇಟ್ ಮೇಲೆ ಎರಡರಲ್ಲೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಜನ ಸ್ಟೀಲ್ ಪ್ಲೇಟ್ ಮೇಲೆ ಬರಲ್ಲ, ಬೇಗ ಸೀದೋಗ್ಬಿಡತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ವಾ, ಅದಕ್ಕಾಗಿ 2 ಪ್ಲೇಟ್ ಮೇಲೂ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಡಿಫ್ರೆನ್ಸ್ ನಿಮ್ಗೇನೆ ಗೊತ್ತಾಗ್ಬಿಡತ್ತೆ. ಈ ಬೇಸ್ನ ಪ್ಲೇಟ್ ಮೇಲೆ ಹಾಕಿ ಸೈಡಲ್ಲೆಲ್ಲ ಪ್ರೆಸ್ ಮಾಡಿದ್ಮೇಲೆ ಒಂದು ಫೋರ್ಕ್ನ ತಗೊಂಡು ಎಲ್ಲ ಕಡೆ ಈ ರೀತಿ ಹೋಲ್ ಮಾಡ್ಕೋಬೇಕು. ನೆಕ್ಸ್ಟ್ ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿರುವಂಥ ಪಿಜ್ಜಾ ಸಾಸು ಮತ್ತು ಮಯೋನೀಸ್ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲ್ಗಡೆ ಸ್ವಲ್ಪ ಟೊಮೆಟೊ ಕೆಚಪ್ ಕೂಡ ಹಾಕಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪ ಚೀಸ್ನ ಈ ರೀತಿ ತುರ್ಕೊಂಡು ನಮಗೆ ಯಾವ ರೀತಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೋ ಆ ರೀತಿ ಪಿಜ್ಜಾನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು, ಕಾರ್ನು ಹಾಗೆ ಪನ್ನೀರು ಇದೆಲ್ಲದನ್ನೂ ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪಿಜ್ಜಾಗೆ ನಾನು ತರಕಾರಿಗಳನ್ನೆಲ್ಲ ಉದ್ದುದ್ವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಆ ಡಿಸೈನ್ ಹೇಗೆ ಬರುತ್ತೆ ಅಂತ ಹೇಳಿ. ಈಗ ತರಕಾರಿ ಮತ್ತು ಪನ್ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಮಿಕ್ಸ್ಡ್ ಹರ್ಬ್ಸ್ನ ಇದ್ರ ಮೇಲೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಈ ಪಿಜ್ಜಾ ಸಾಸ್ನ ಕೂಡ ಹಾಕಿ ಮೇಲ್ಗಡೆ ಇನ್ನೊಂದು ಕೋಟು ಚೀಸ್ನ ಹಾಕಿದ್ದೀನಿ. 1 ಪಿಜ್ಜಾ ರೆಡಿ ಆಯ್ತಲ್ವಾ. ಸೆಕೆಂಡ್ ಪಿಜ್ಜಾನ ನಾನು ಸ್ಟೀಲ್ ಪ್ಲೇಟ್ ಮೇಲೆ ಮಾಡ್ತಾ ಇದ್ದೀನಿ. ಮೊದಲೇ ಹೇಳ್ದಾಗೆ ನಾರ್ಮಲ್ ಆಗಿ ಈಗ ಫಸ್ಟ್ ಒನ್ಗೆ ನಾವು ಹೇಗೆಲ್ಲ ರೆಡಿ ಮಾಡ್ಕೊಂಡ್ವಲ್ಲ, ಇದಕ್ಕೂ ಕೂಡ ಅದೇ ಥರನೇ ರೆಡಿ ಮಾಡಿರೋದು, ಆದರೆ ತರಕಾರಿಗಳನ್ನ ಉದ್ದುದ್ವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಇದು ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಈ ರೀತಿ ಸೈಡ್ಸಿಗೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಇನ್ನು ನಾನು ಈ ಚಿಲ್ಲಿ ಫ್ಲೇಕ್ಸು ಮತ್ತು ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಪ್ಯಾನನ್ನು ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ. 10ರಿಂದ 15 ನಿಮಿಷದವರೆಗೂ ಪ್ಯಾನು ಪ್ರೀ ಹೀಟ್ ಆಗಬೇಕು. ಸೊ ಇವಾಗ ಪ್ರೀ ಹೀಟ್ ಆಗಿದೆ ಅಲ್ವಾ, ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಈ ಪ್ಲೇಟ್ಗಳನ್ನ ಇಡ್ತಾ ಇದ್ದೀನಿ. ಸೆಂಟ್ರಲ್ ಇರಬೇಕು ಪ್ಲೇಟು, ಹಾಗಾಗಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮೇಲ್ಗಡೆ ಲಿಡ್ಡನ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು 20ರಿಂದ 25 ನಿಮಿಷದವರೆಗೂ ಬೇಯಿಸಬೇಕು. ಕಡಾಯಿ ಆಗಿರ್ಬೋದು ಅಥವಾ ಕುಕ್ಕರ್ ಯಾವ್ದ್ರಲ್ಲಿ ಮಾಡಿದ್ರು ಕೂಡ ಪ್ರೀ ಹೀಟ್ ಮಾಡಿರ್ತೀವಲ್ವಾ, ಹಾಗಾಗಿ ಈ ಪಿಜ್ಜಾ ಪ್ಲೇಟ್ಗಳನ್ನು ಇಡುವಾಗ ತುಂಬಾನೇ ಹುಷಾರಾಗಿ ಇಡಬೇಕು, ಇಲ್ಲಾಂದ್ರೆ ಕೈಗೆ ಬರೆ ಕೊಡೋವಂಥ ಚಾನ್ಸ್ ಇರುತ್ತೆ. ಈ ರೀತಿ ಹೋಲ್ ಇರೋವಂಥ ಪ್ಲೇಟ್ನ ತಗೊಂಡ್ರೆ ಅದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಕವರ್ ಮಾಡಿಬಿಡಿ. ನೋಡಿ, ನಾನೀಗ 20 ನಿಮಿಷ ಆದಮೇಲೆ ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಇವು ಕುಕ್ ಆಗಿದೆ. ಆದರೆ ಫಸ್ಟ್ ಒನ್ ಏನೋ ನಾನು ಮೊದಲೇ ಹೇಳಿದಾಗ ಈಸಿಯಾಗಿ ತೆಗೆದ್ಬಿಟ್ಟೆ, ಸೆಕೆಂಡ್ ಒನ್ ತೆಗಿಯೋದಕ್ಕೆ ಕಷ್ಟ ಆಯಿತು. ಸೊ ಬೇಸ್ ಅಷ್ಟನ್ನೇ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಶಾಪಲ್ಲಿ ಸಿಗುವಂಥ ಪಿಜ್ಜಾದ್ಕಿಂತ ರುಚಿಯಾಗಿರುವಂಥ ಪಿಜ್ಜಾ ಮನೆಯಲ್ಲೇ ರೆಡಿ ಆಗಿಬಿಡ್ತು. ಜೊತೆಗೆ ಇದು ಹೆಲ್ದಿ ಕೂಡ ಹೌದು. ಮನೆಯಲ್ಲಿ ಮಕ್ಕಳಿಗೆ ನೀವೇ ಈ ರೀತಿ ಮಾಡಿಕೊಡಿ, ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ. ಈ ಹೆಲ್ದಿ ಪಿಜ್ಜಾನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ರುಚಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ಹೊಸ ರುಚಿ ಜೊತೆ. ಥ್ಯಾಂಕ್ ಯು, ಬಾಯ್.